ನನ್ನ ಕೆಲಸ ಎಲ್ಲ ಮುಗ್ದೋಯ್ತು. ಇವಾಗ ಹೋಗ್ತೀನಿ, ನಾನು ಹೋಗ್ಬಿಟ್ಟು ಮತ್ತೆ ನನಗೆ ಗೊತ್ತಿಲ್ಲ, ನನಗೆ ಇವಾಗ ರಿಮೋಟ್ ಕೊಡಿ ಅಂತ ಕೇಳ್ತೀನಿ. ಬೆಳಗ್ಗೆ 6 ಮಾರ್ನಿಂಗ್ 6 ಸಂಜೆವರೆಗೂ ಅವರೇ ನೋಡ್ತಾ ಇರ್ತಾರೆ, ಇನ್ನು ನೈಟು ಅವರೇ ನೋಡ್ತಾರೆ. ಅಲ್ಲ ನಾನೇನು ನೋಡೋದು? ಇನ್ನು ಮಾವ ಬಂದ್ಬಿಟ್ಟು ನಾನು ನ್ಯೂಸ್ ನೋಡಬೇಕು ಕೊಡು ಸೊಸೆ ಅಂತ ಇಸ್ಕೊಬಿಡ್ತಾರೆ. ಇನ್ನು ನನ್ನ ಗಂಡ ಬಂದ್ಬಿಟ್ಟು ನಾನು ಮ್ಯಾಚ್ ನೋಡಬೇಕು, ಡಬ್ಲ್ಯೂ ನೋಡಬೇಕು, ಅದು ನೋಡಬೇಕು, ಇದು ನೋಡಬೇಕು ಅಂತ ಅವರು ಕಿತ್ಕೊಂತಾರೆ. ಈ ಮನೆ ನನಗಿನ್ನು ಟಿವಿ ನೋಡೋಕ್ಕೆ ಸ್ವಾತಂತ್ರ್ಯನೇ ಇಲ್ವಾ? ಆಮೇಲೆ ಹೇಳ್ತಾರೆ ಇನ್ನು ಏನು ದೆವ್ವ ಇರ್ತಾವಲ್ಲ ಮಧ್ಯರಾತ್ರಿ 12 ಗಂಟೆ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿ, ಅಲ್ಲಿ ತನಕ ನನ್ನ ಗಂಡ ಬರೀ ಡಬ್ಲ್ಯೂನೇ ನೋಡ್ತಾ ಕೂತ್ಕೊಬಿಡ್ಲಿ. ಇಡೀ ಪೂರ್ತಿ ಬರೀ ಟಿವಿನೇ ನೋಡ್ಕೊ ಕೂತ್ಕೊಬಿಡ್ಲಿ ನಾನು ಒಬ್ಳು ಬಿಟ್ಟು. ನಾನು ಹೋಗ್ತೀನಿ ಇವಾಗ. ಎಲ್ಲ ಕೆಲಸ ಮುಗಿಸಾಯ್ತು, ಅಡುಗೆ ಮಾಡಿದ್ದೀನಿ, ಎಲ್ಲ ಕೆಲಸ ಮುಗಿಸಿದ್ದೀನಿ. ಇವಾಗ ಅತ್ತೆ ಮಲಗಿರ್ತಾರೆ ಒಂದು ಸಂಜೆ ಒಂದು ಸ್ವಲ್ಪ ಹೊತ್ತು. ನನಗೆ ಇವ್ರ ಅತ್ತೆ ಎದ್ದು ಬರೋಷ್ಟೊಳಗೆ ನಾನು ಹೋಗಿ ರಿಮೋಟ್ ತಗೊಬಿಡ್ತೀನಿ. ಸಂಜೆ ನಾನು ಸೀರಿಯಲ್ ನೋಡಬೇಕು. ಸೀರಿಯಲ್ ನೋಡಿ ತುಂಬ ಇದು ಟೈಮ್ ಆಗ್ಬಿಟ್ಟೈತೆ. ತುಂಬ ದಿನ ಆಗೋಯ್ತು ಸೀರಿಯಲ್ ನೋಡಿ ನಾನು. ಏನು ಫೋನಲ್ಲಿ ಹಿಂಗೆ ಇಟ್ಕೊಂಡು ನಾನು ಏನು ಕಣ್ಣು ಹಿಂಗೆ ಹಗ್ಲ ಮಾಡ್ಕೊಂಡು ನೋಡ್ಲಾ ಫೋನಲ್ಲಿ. ಆ ಫೋನಲ್ಲಿ ನೋಡಿದ್ರೂ ಚೆನ್ನಾಗಿರೋದಿಲ್ಲ. ಅತ್ತೆ ಹೇಳ್ತೀನಿ, ಅತ್ತೆ ಏನಾದರೂ ನೋಡಿದ್ರೆ ಫೋನಲ್ಲಿ ನೀವೇ ನೋಡಿ ಅಂತ. ಇಲ್ಲ ಕಣೆ ಸೊಸೆ ಮುದ್ದು, ಅಷ್ಟು 50,000 ಕೊಟ್ಬಿಟ್ಟು ಟಿವಿ ತಂದ್ಬಿಟ್ಟು ಫೋನಲ್ಲಿ ನೋಡೋದ ಅಂತ ಅಂತಾರೆ. ಹೋಗ್ತೀನಿ ನಾನು ಈಗ. ಇವಾಗ ನನಗೆ ರಿಮೋಟು ಅತ್ತೆ ಹೆಂಗೆ ಸಿಗ್ತದೆ ನಾನು ನೋಡ್ತೀನಿ. ಅತ್ತೆ ಇನ್ನೂ ಬರೋಕ್ಕೆ ಇನ್ನು 5 ನಿಮಿಷ ಬೇಕು. ಅವ್ರು ಹೆದ್ದಿ ಫ್ರೆಶ್ ಅಪ್ ಆಗಿ ಬರೋಕ್ಕೆ 5 ನಿಮಿಷ ಬೇಕು. ಅಲ್ಲಿವರೆಗೆ ಹೋಗಿ ರಿಮೋಟ್ ಎತ್ಕೊಬಿಡ್ತೀನಿ. ಸೊಸೆ ಅಡುಗೆ ಮನೆ ಕೆಲಸ ಮುಗಿಸಿಟ್ಟು ಬರೋಷ್ಟೊಳಗೆ ನಾನು ರಿಮೋಟ್ ಎತ್ಕೊಬಿಡ್ಬೇಕು. ಇಲ್ಲ ಅಂದರೆ ಒಂದ್ಸಲ ರಿಮೋಟ್ ಇಟ್ಕೊಂಡ್ರೆ ಇನ್ನು ಅಡುಗೆ ಮನೆಗೆ ಹೋದ್ರೂ ಜೊತೆಲಿ ತಗೊಂಡು ಹೋಗ್ತಾಳೆ, ರೂಮ್ಗೆ ಹೋದ್ರೂ ಜೊತೆಗೆ ತಗೊಂಡು ಹೋಗ್ತಾಳೆ, ಎಲ್ಲೋದ್ರೂ ಜೊತೆಗೆ ತಗೊಂಡು, ಕೊನೆ ಪಕ್ಷ ಬಾತ್ರೂಮ್ಗೆ ಹೋದಾಗ್ಲಾದ್ರೂ ಇಟ್ಬಿಟ್ಟು ಹೋಗ್ತಾಳೆ. ಅದೂ ಇಲ್ಲ, ಆವಾಗಲೂ ತಗೊಂಡು ಹೋಗೋದು. ಚೀಚಿ ಗಲೀಜಪ್ಪ ಗಲೀಜೋಳು ದ್ಯಾ ಸಹ್ಯ. ಇವಾಗ ನಾನು ಹೋಗಿ ರಿಮೋಟ್ ಎತ್ಕೊಬಿಡ್ತೀನಿ. ನನಗೆ ಸೀರಿಯಲ್ ನೋಡಲಿಲ್ಲ ಅಂದರೆ ಆಯ್ಕಿಲ್ಲ, ನನಗೆ ತಲೆನೋವು ಬಂದುಬಿಡ್ತದೆ. ಅದು ಅಲ್ಲದೆ ಅವಳೆಂತ ಸೀರಿಯಲ್ ಹಾಕಿ ಅದು ನಂಗೆ ಇಷ್ಟನೇ ಆಗಲ್ಲ. ಇಷ್ಟ ಆಗದೆ ಸೀರಿಯಲ್ನಲ್ಲಿ ಅತ್ತೆ ನೋಡಿ ಚೆನ್ನಾಗಿದೆ ಅಂತಾಳೆ. ಅವಳು ನೋಡ್ಬೇಕಲ್ಲ ಆ ಸೀರಿಯಲ್ಗಳು, ಅದಕ್ಕೆ ನನ್ನ ನೋಡಿ ಅಂತ ಹಿಂಸೆ ಕೊಡ್ತಾಳೆ. ಅಲ್ಲ ಯಾಕೆ ಹಿಂಸೆ ಕೊಡ್ತಾಳೆ ನನ್ನ ಸೊಸೆ ನನಗಂತೂ ಗೊತ್ತಿಲ್ಲ. ನಾನು ಇಷ್ಟವಾಗಿರೋ ನೋಡಿ ಅಂತಂದರೆ ಅಷ್ಟು ಚೆನ್ನಾಗಿರ್ತವೆ ನಾನು ಹಾಕೋ ಸೀರಿಯಲ್ಗಳು. ಏನು ಚೆನ್ನಾಗಿರ್ತವೆ ಅವಳು ಹಾಕೋದು. ಯಪ್ಪ ಯಾವುದ್ಯಾವುದೋ ಸೀರಿಯಲ್ ಹಾಕೋ ಕೂತ್ಕೊಳ್ಳೋದು, ಆಮೇಲೆ ಹಿಂದಿ ಸೀರಿಯಲ್ ಹಾಕೊಳ್ಳೋದು, ಬೇರೆ ಸೀರಿಯಲ್ ಹಾಕೊಳ್ಳೋದು. ನನಗೆ ಬರೋದು ಒಂದು ಭಾಷೆ ಕನ್ನಡ, ಅದು ಬಿಟ್ಬಿಟ್ಟು ಇವಳು ಹಾಳು ಮುಡು ಸೀರಿಯಲ್ನೆಲ್ಲ ಹಾಕೋ ಕೂತ್ಕೊತಾಳೆ. ಅತ್ತೆ ಡಬ್ಬಿಂಗು ಚೆನ್ನಾಗಿರ್ತದೆ ಅತ್ತೆ, ಬೇರೆ ಭಾಷೆದು ತುಂಬ ಚೆನ್ನಾಗಿರ್ತದೆ ಅತ್ತೆ ಅಂತ ಕೋತಿ ಹೆಂಗಿರೋನೆಲ್ಲ ಹಾಕತ್ತಾಳೆ. ಅದ್ರ ಬದಲು ನಾನು ಅದೆಲ್ಲ ಕಷ್ಟಪಡೋದ್ ಬದಲು ಇವಾಗ ಹೋಗ್ಬಿಡ್ತೀನಿ, ರಿಮೋಟ್ ಎತ್ಕೊಬಿಡ್ತೀನಿ ನಾನು. ನೋಡಿ ಅತ್ತೆ, ಇವತ್ತು ನಾನು ಮೊದಲು ಬಂದಿರೋದು, ನೀವು ನನಗೆ ರಿಮೋಟ್ ಕೊಟ್ಬಿಡ್ಬೇಕು ಇವತ್ತು ಅಷ್ಟೇ ನಾನು ಹೇಳ್ತಾ ಇರೋದು. ಇಲ್ಲ ಅಂದರೆ ನಾನು ಸುಮ್ಮನಾಗೋದಿಲ್ಲ. ಪ್ರತಿದಿನ ನೀವೇ ರಿಮೋಟ್ ಇಸ್ಕೊಂತೀರಾ? ಅಲ್ಲ ಯಾವಾಗ ನೋಡಿದ್ರು ನಿಮ್ಗೆ ಕೊಡ್ಬೇಕಾ ರಿಮೋಟು? ಇವತ್ತು ನಾನು ಕೆಲಸ ಬೇಗ ಮುಗಿಸಿಟ್ಟು ಬಂದಿದ್ದೀನಿ, ಆಮೇಲೆ ನಾನು ಮೊದಲು ಬಂದಿದ್ದೀನಿ. ನನಗೆ ಇವತ್ತು ರಿಮೋಟ್ ಕೊಟ್ಬಿಡಿ ನೀವು. ಪದೇ ನೀವು ದಿನ ನೀವೇ ರಿಮೋಟ್ ತಗೊಂಡ್ರೆ ನಾನೇನು ಮಾಡಲಿ ಮನೇಲಿ? ಯಾವಾಗಲೂ ನಿಮಗೆ ಬೇಕಾಗುತ್ತೆ ರಿಮೋಟು? ನನಗೆ ಬೇಕು ಕೊಡಿ. ಇಲ್ಲಾಂದ್ರೆ ನಾನು ಹೇಳಿದ್ದು ನೀವು ಹಾಕೊಡಿ ಅಷ್ಟೇ, ನಾನು ಹೇಳಿದ್ದು ಸೀರಿಯಲ್ ಹಾಕೊಡಿ ನೀವು. ಏನೇ ಸೊಸೆ ಮುದ್ದು, ಏನು ನಾನು ಕಡೆ ಮೊದಲು ಬಂದಿದ್ದು ನೀನಿಂತ ಮೊದಲು? ಓ ಏನು ಈಗ ಬಂದ್ಬಿಟ್ಟು ಈ ಥರ ಆಡ್ತಿದ್ಯಲ್ಲ? ಆವಾಗಲಿಂದ ಇತ್ತಲ್ಲ ನೋಡುವೆ, ನಾನು ಮಲ್ಗಕ್ಕೆ ಹೋಗಿದ್ನಲ್ಲ ಅವಾಗ ನೋಡುವೆ ನೀನು. ನಾನು ಯಾವಾಗ ನೋಡಬೇಕು ಅನ್ಕೊ ಬರ್ತೀನಿ ಅವಾಗಲೇ ಬರ್ತಾಳೆ. ಏನು ನಿನ್ನ ಅಕ್ಕ ತಂಗಿ ಅನ್ಕೊಬಿಟ್ಟಿದೀಯ ನನ್ನ? ಈ ಮನೆ ನಾನು ಕಣೆ, ನೀನು ನನ್ನ ಸೊಸೆ. ನಾನು ಈ ಮನೇಲಿ ಅತ್ತೆ ಕಣೆ, ನಾನು ಹೇಳ್ದಂಗೆ ನಡಿಬೇಕು ನೀನು. ಅದು ಬಿಟ್ಬಿಟ್ಟು ದಿನ ರಿಮೋಟ್ ಬೇಕಂತ ಅವಳಿಗೆ ಅರ್ಥ ಆಗಲ್ಲ, ಕುಲ ಆಗಲ್ಲ, ಏನೇನೋ ಹಾಕೊಂಡು ನೋಡ್ತಾಳೆ. ಯೂಟ್ಯೂಬಲ್ಲಿ ನೋಡ್ತೀಯಲ್ಲ, ಯೂಟ್ಯೂಬೆಲ್ಲ ಇದನ್ನೇ ಮೊಬೈಲಲ್ಲಿ ನೋಡೋದನ್ನ ಮೊಬೈಲಲ್ಲಿ ನೋಡು. ಅದನ್ನ ಏನು ನೀನು ಟಿವಿಗೆ ಹಾಕೊಂಡು ನೋಡೋದು? ಅದ್ಯಾವುದ್ಯಾವುದೋ ಡ್ರಾಮಾ ಅಂತೆ, ಅದ್ಯಾವುದ್ಯಾವುದೋ ಭಾಷೆದಂತೆ, ಅರ್ಥ ಆಗಲ್ಲ, ಕುಲ ಆಗಲ್ಲ. ಏನ್ ನಿನ್ ಕತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಮ ಮಾವ ಬಂದ್ಬಿಟ್ಟು ಅವರು ನ್ಯೂಸ್ ಹಾಕತ್ತಾರೆ, ನಿನ್ನ ಗಂಡ ಬಂದ್ಬಿಟ್ಟು ಏನೋ ಒಡೆಯೋದು ಗುದ್ದೋದು ಹಾಕತ್ತಾನೆ. ಅಲ್ಲಿವರೆಗೆ ನಾನು ಸೀರಿಯಲ್ ನೋಡ್ಬೇಕು ಅಷ್ಟೇ ನಾನು. ಸುಮ್ಮನೆ ನೀನು ಬೇಕು ನಂಗೆ ರಿಮೋಟ್ ಬೇಕು ಅಂತ ನಿನ್ನ ಜೊತೆ ಜಗಳ ಆಡಕ್ ಬರಬೇಡ ಆಯ್ತೇನೆ ಸೊಸೆ ಮುದ್ದು? ಆಯ್ತಾ? ಪದೇ ನಿನ್ನ ಜೊತೆ ಜಗಳ ಆಡಕ್ ಬರಬೇಡ ನೀನು. ನಾನಂತೂ ಯಾವುದೇ ವಿಚಾರದಲ್ಲಿ ಸೋತ್ರು ರಿಮೋಟ್ ವಿಚಾರದಲ್ಲಿ ನಾನು ಸೋಲಲ್ಲ. ನನಗೆ ಬೇಕೇ ಬೇಕು. ನಾನು ಹೆಂಗೆ ಟೈಮ್ ಪಾಸ್ ಮಾಡಲಿ ನಾನು? ನಿನಗೇನು ಫೋನ್ ಇದೆ, ಹಾಳು ಮೂಳು ಎಲ್ಲ ಇದೆ, ನಾನೇನು ಮಾಡಲಿ? ಈಸ್ಕೊಂಡು ನೋಡಿ ಅತ್ತೆ ಫೋನು, ಯಾರು ಬೇಡ ಅಂದ್ರು. ಇಲ್ಲಾಂದ್ರೆ ತೆಗ್ಸ್ಕೊಳ್ಳಿ ನಿಮ್ಮ ಮಗನ ಹತ್ರ ಹೊಸ ಫೋನು. ನನಗದೆಲ್ಲ ಬೇಡ ಕಣೆ, ನಾನು ರಿಮೋಟ್ ಕೊಡೋಕ್ಕಾಗೋದಿಲ್ಲ. ಹೇಗೆ ಮುಟ್ತೀಯ ಮುಟ್ಟು ನೋಡೋಣ. ನೀವೇ ಮುಟ್ತಿರೋ ಮುಟ್ಟಿ ಅತ್ತೆ, ನಾನು ನೋಡ್ತೀನಿ. ನೀವೇ ಮುಟ್ತೀರಾ? ಮುಟ್ಟೋ ಹಾಗಿಲ್ಲ ಅಷ್ಟೇ ನಾನು ಹೇಳ್ತಿರೋದು. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವುಳೆ. ಅಲ್ಲ ಯಾವಾಗಲೂ ಎಲ್ಲ ನನಗೆ ಬೇಕು ಅಂತ ಆಡ್ತಿರಲ್ಲ, ಅಷ್ಟೇ ಇದ್ದ ತಕ್ಷಣ ನಾನು ಎಲ್ಲನೂ ಸವರ್ಸ್ಕೊಬಿಡ್ಬೇಕತ್ತೆ. ಏನೇ ಇಷ್ಟು ಬಾಯ್ ಬಿಡ್ತಾ ಇದೀಯ ನೀನು? ನನಗೆ ಬೇಕು ರಿಮೋಟು ಅಷ್ಟೇ. ಅಲ್ಲ ಯಾವಾಗಲೂ ನಿಂಗೆ ಕೊಡ್ಬೇಕಾ? ಏನು ನನಗೆ ಆಸೆ ಇರೋದಿಲ್ವಾ ಟಿವಿ ನೋಡ್ಬೇಕು ಅಂತ? ಹೋಗಿ ಅಡುಗೆ ಮನೆ ಕೆಲಸ ಮಾಡೋಗು ನೀನು. ಕೆಲಸ ಬೇಕಾದಷ್ಟು ಇದೆಯಲ್ಲ, ಬೇಕಾದಷ್ಟು ಕೆಲಸ ಬಿದ್ದಿದೆ, ಅದೆಲ್ಲ ಬಿಟ್ಬಿಟ್ಟು ಬಂದವಳ ಇಲ್ಲಿ. ನಾನೇನು ನಿಮ್ಮ ಹತ್ರ ಕೆಲಸ ಹೇಳ್ಸ್ಕೋಬೇಕು ಅಂತ ಏನು ಇಲ್ಲ ಅತ್ತೆ. ನಾನು ಎಲ್ಲ ಕೆಲಸನೂ ಮಾಡಿಬಿಟ್ಟೇ ಬಂದಿರೋದು, ಅರ್ಥ ಆಯ್ತಾ? ನಾನು ಅಡುಗೆ ಮಾಡಿ ಎಲ್ಲ ಕೆಲಸ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಂದಿರೋದು. ನಾನೇನು ನಿಮ್ಮ ಹಾಗೆ ಬೆಳಗ್ಗೆಯಿಂದ ಸಂಜೆ
ಸಂಜೆ ತನಕ ಟಿವಿ ನೋಡ್ಕೊಂಡು ನಿದ್ದೆ ಮಾಡ್ಕೊಂಡು ಬಂದಿಲ್ಲ ಅತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಬಂದಿರೋದು. ನಿಮ್ ಕಡೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಮಾಡಿ ಏನು ಮನೆನ ಅರಮನೆ ಮಾಡ್ಬಿಟ್ಟಿದ್ಯಲ್ಲಪ್ಪ. ಇನ್ನೇನ್ ಮಾಡ್ತೀಯ ನೀನು ಸೊಸೆ ಮುದ್ದು? ಇನ್ನೇನ್ ಮಾಡ್ತೀಯೇನೆ? ಮನೆ ಎಲ್ಲಾನು ಇದ್ ಮಾಡ್ಬಿಟ್ಟಿದ್ಯಾ ನೋಡು. ಸಂಜೆ ಗಂಟ ಫೋನ್ ಹಿಡ್ಕೊ ಕುತ್ಕೋತಾಳೆ 24 ಗಂಟೆ. ಇವಾಗ ಬಂದು ರಿಮೋಟ್ ಬೇಕಂತೆ ಇವಳಿಗೆ. ರಿಮೋಟ್ ನಾನು ಕೊಡಕ್ಕಾಗೋದಿಲ್ಲ ಕಣೆ. ರಿಮೋಟ್ ನಾನು ಕೊಡಲ್ಲ. ಅತ್ತೆ ನೀವು ನನ್ನ ಬಗ್ಗೆ ಮಾತಾಡಬೇಡಿ, ಅರ್ಥ ಆಯ್ತಾ? ನೀವೇನ್ ಕಡಿಮೆನಾ? ಬೆಳಗ್ಗೆಯಿಂದ ಸಂಜೆ ತನಕ ಟಿವಿ ನೋಡ್ತೀರಾ, ಅಲ್ಲಲ್ಲೇ ಕುತ್ಕೊಂತೀರಾ. ನೀರು ಟೀ ಕಾಫಿ ಎಲ್ಲ ನಿಮ್ ಕೈಗೆ ತಂದು ಕೊಡ್ಬೇಕು. ಹಾಲು ಇಡ್ಸ್ಕೊಂಡಿದ್ದೀರಲ್ಲ ಸೊಸೆಯನ್ನು, ಹಾಳನ್ನ ಎಲ್ಲಾನು ತಂದು ನಿಮ್ ಕೈ ಮುಂದಕ್ಕೆ ಇಡಬೇಕು, ನಿಮ್ ಮುಖದ ಮುಂದಕ್ಕೆ ಇಡಬೇಕು. ಇವಾಗ ಹೋಗಿ ನೀವು ಮಲ್ಕೊಂಡು ಎದ್ದು ಬರ್ತೀರಾ, ಅವಾಗ ನಿಮ್ಗೆ ಫೋನ್ ಕೊಡ್ಬೇಕು, ರಿಮೋಟ್ ಕೊಡ್ಬೇಕು. ನಮ್ಗೆ ನೀವು ಏನ್ ಬಂದಿದೆ? ನೀವು ಎದ್ರ ಬಗ್ಗೆ ಮಾತಾಡ್ತೀರಾ ಅದ್ರ ಬಗ್ಗೆ ಮಾತಾಡಿ. ನೀವು ಅದು ಬಿಟ್ಬಿಟ್ಟು ನೀನು ಹಾಗೆ ನೀನು ಹೀಗೆ ಅಂತ ಏನು ಮಾತಾಡ್ಬೇಡಿ ಅತ್ತೆ. ನೀವು ನಂಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಏನು ನೀವು ಬರ್ತಾ ಬರ್ತಾ ಮಿತಿ ಮೀರ್ತಾ ಇದ್ದೀರಾ ನೀವು. ಈ ತರ ಎಲ್ಲ ಆದ್ರೆ ಸರಿಲ್ಲ ನೋಡಿ. ಎಷ್ಟಡಿರ್ಬೇಕು ಅಷ್ಟಡಿರೋದು ಕಲ್ತ್ಕೊಳ್ಳಿ ನೀವು. ನೀವು ನನ್ ಪಡೆದಿರೋದೇ ಪುಣ್ಯ. ನಾನು ಏನೋ ಮನೆ ಕೆಲಸ ಎಲ್ಲ ಮಾಡ್ಕೊಟ್ಬಿಟ್ಟು ಹೋಗ್ತೀನಲ್ಲ ಅದಕ್ಕೇನೋ. ನಿಮ್ ಕಡೆ ಸೊಸೆ ಮುದ್ದು ನಿನ್ನ ಪಡೆದ್ಬಿಟ್ಟು ಬಾರಿ ಪುಣ್ಯವಂತೆ ತಕೋ. ಇರೋ ಕೆಲಸ ಎಲ್ಲ ನಾನೇ ಮಾಡ್ಕೋಗ್ಬೇಕಲ್ಲ, ನೀನು ಪಡೆದ್ಬಿಟ್ಟು ಅದು ಪುಣ್ಯವಂತೆ. ಇನ್ನೇನ್ ಹೇಳ್ತೀಯ? ಸರಿಯಾಗಿರಲ್ಲ ನೋಡು. ನೀನ್ ನೆಟ್ವಂಗ್ ಮಾತಾಡೋ. ನೀನು ಏನಾದ್ರೂ ಮಾಡ್ಕೊಳ್ಳಿ, ನಾನ್ ರಿಮೋಟ್ ಕೊಡೋಕ್ಕಾಗೋದಿಲ್ಲ. ಮತ್ತೆ ನೀವು ರಿಮೋಟ್ ಕೊಡ್ಲಿಲ್ಲ ಅಂದ್ರೆ ನಾನು ಟಿವಿ ನೋಡೋಕ್ ಬಿಡೋದಿಲ್ಲ. ಪರವಾಗಿಲ್ಲ ಕಣೆ, ಟಿವಿ ನೋಡ್ತಿದ್ರು ಪರವಾಗಿಲ್ಲ, ನಾನಂತೂ ನೀವು ರಿಮೋಟ್ ಕೊಡೋದಿಲ್ಲ. ಏನ್ ಕೊಡೋದಿಲ್ವಾ ಅತ್ತೆ? ನಾನು ನೋಡ್ತೀನಿ, ಯಾಕೆ ಕೊಡೋದಿಲ್ಲ ನೀವು? ಅದ ನನ್ ಗಂಡ ತಂದಿರೋದಲ್ವಾ ಅತ್ತೆ? ನನ್ ಗಂಡ ತಂದಿರೋದು. ಸುಮ್ಮನೆ ಕೊಟ್ಬಿಡಿ ನೀವು, ನನ್ನ ಮಾತು ಅನ್ಸ್ಕೋಬೇಡಿ. ಮುಚ್ಚೆ, ನಾನು ಕಂಡಿದ್ದೀನಿ. ಮುಚ್ಚು. ಅವನು ನನ್ನ ಮಗ ಕಣೆ, ನನ್ನ ಮಗ. ಅಮ್ಮ ನೋಡ್ಲಿ ಅಂದ್ಬಿಟ್ಟು ತಕ ಬಂದಿರ್ತಾನೆ ಕಣೆ. ಅವನು ಮನೇಲಿ ಟಿವಿ ಹಾಳಾದಾಗ ನೀನ್ ನೋಡ್ಲಿ ಅಂತೆಲ್ಲ ತಂದಿದ್ದು. ನಮ್ಮ ಮಗ ನಮ್ಮಮ್ಮ ಒಬ್ರೇ ಕುತ್ಕೋತಾರೆ ಮಧ್ಯಾಹ್ನ, ನಮ್ಮಮ್ಮ ನೋಡ್ಲಿ, ನಮ್ಮಮ್ಮನಿಗೆ ಟೈಮ್ ಪಾಸ್ ಆಗ್ಲಿ, ಬೇಜಾರ್ ಕಳಿದೆ ಅಂದ್ಬಿಟ್ಟು ತಂದಿರೋದು ಕಣೆ. ನಿನಗಲ್ಲ. ಸಾಕು ಮುಚ್ಚಿ ಅತ್ತೆ ಬಾಯಿ, ಸಾಕು ಮುಚ್ಚಿ. ಓಹೋ, ಹಂಗಂದ್ರೆ 24 ಗಂಟೆ ಟೈಮ್ ನೀವೇ ಟಿವಿ ನೋಡಿ ಅಂತನಾ? ನಿಮ್ಗೇನು ಸ್ವಲ್ಪನಾದ್ರೂ ಏನು ಅನ್ಸೋದಿಲ್ವಾ ನಿಮ್ಗೆ? ನನಗ್ ಗೊತ್ತಿಲ್ಲ, ನಾನು ಇಷ್ಟು ದಿನ ಸಹಿಸ್ಕೊಂಡು ಸಾಕಾಗಿದೆ. ಇನ್ನು ಮುಂದಕ್ಕೆ ನಾನು ಸಹಿಸ್ಕೊಳಕ್ ಆಗೋದಿಲ್ಲ. ಇವಾಗ ಕೊಡ್ತೀರಾ ಇಲ್ವಾ ಅಷ್ಟೇ ನೀವು? ಇಲ್ಲ ಕಣೆ, ನಾನ್ ಕೊಡಕ್ಕಾಗೋದಿಲ್ಲ. ಏನೇ ಮಾಡ್ಕೋತೀಯಾ? ಏನ್ ಮಾಡ್ಕೋತೀಯಾ? ಸೊಸೆ ಮುದ್ದು. ಅಯ್ಯೋ ಅತ್ತೆ, ಯಾಕೆ ಇಷ್ಟೇ ಅಲ್ವೇ ನೀನು ಡೈಲಾಗ್ ಕೇಳ್ಕೊಟ್ಟಿದ್ದು? ಹಿರಿಯತ್ತೆ ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಬರ್ತೀನಿ ತಾಳೆ. ಸರಿ ಸರಿ ಕಣೆ, ಹೋಗಿ ಬೇಗ ಆಫ್ ಮಾಡ್ಬಾ. ಸೊಸೆ ಮುದ್ದು ಹೇಗೆ ಆಕ್ಟಿಂಗ್ ಮಾಡಿದೆ ನಾನು? ಬಿಡಿಯತ್ತೆ, ತುಂಬಾ ಚೆನ್ನಾಗಿ ಮಾಡಿದ್ರಿ ಅತ್ತೆ. ಟಿವಿನ ನೀವೇ ನೋಡಿ. ನಾನು ತುಂಬಾ ಚೆನ್ನಾಗಿ ಮಾಡಿದೆ ಅಲ್ವಾ ಅತ್ತೆ? ನಾನು ಹೇಗೆ ಮಾಡಿದೆ ಆಕ್ಟಿಂಗ್? ನೀನು ಕಣೆ, ನಿಜವಾಗ್ಲೂ ನನಗೆ ಜಗಳ ಆಡಕ್ಕೆ ಬಂದ್ಬಿಟ್ಟಿದ್ದಾಳಲ್ಲ ಇವಳು ಅನ್ಸ್ಬಿಡ್ತು ಕಣೆ. ನಾನು ಹೇಗೆ ಮಾಡಿದೆ? ಇಷ್ಟ ಆಯ್ತಾ? ಮೂವತ್ತೇ ಸಖತ್ತಾಗಿ ಮಾಡಿದ್ರಿ. ಯಾರಾದ್ರೂ ಇದನ್ನ ನೋಡ್ಬಿಟ್ರೆ ನಿಜ ಅನ್ಕೊಬಿಡ್ತಾರತ್ತೆ. ಇದನ್ನ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹಾಕ್ಬಿಡೋಣ ಅತ್ತೆ. ತುಂಬಾ ವ್ಯೂಸ್ ಲೈಕ್ಸ್ ಎಲ್ಲ ಬರುತ್ತೆ ಅತ್ತೆ. ನಿಜ ಜಗಳ ಆಡ್ತಾ ಇರ್ತಾರೆ ಅನ್ಕೊಬಿಡ್ತಾರೆ. ಕ್ಲೀನಾಗಿ ಎಡಿಟ್ ಮಾಡ್ಬಿಟ್ಟು ಹಾಕ್ಬಿಡ್ತೀನಲ್ವಾ ಅತ್ತೆ? ನೋಡಿ ಅತ್ತೆ ಎಷ್ಟು ಮಿಲಿಯನ್ ಓಡ್ಬಿಡುತ್ತೆ ಅಂತ. ಬನ್ನಿ ಅತ್ತೆ, ನಾವ್ಯಾಕೆ ಜಗಳ ಮಾಡೋಣ ಅತ್ತೆ. ಮೊನ್ನೆ ಕುಕಿಂಗ್ ವಿಡಿಯೋ ಮಾಡಾಕಿದ್ನಲ್ಲ, ಅದು ಯಾಕೋ ಅಷ್ಟಕ್ಕಷ್ಟೇ ಅತ್ತೆ, ಅದು ವ್ಯೂಸೇ ಆಗಿಲ್ಲ ಅತ್ತೆ. ಏನ್ ಮಾಡೋದು? ಇಷ್ಟು ಕಷ್ಟಪಟ್ಟು ಮಾಡಿದ್ವಿ ಗೊತ್ತಾ? ನೀವು ಅಲ್ವಾ ಇಷ್ಟು ಕಷ್ಟಪಟ್ಟಿದ್ರಿ. ಆಮೇಲೆ ನಾನು ಎಡಿಟ್ ಮಾಡಕ್ಕೆಲ್ಲ ತುಂಬಾ ಕಷ್ಟಪಟ್ಟಿದ್ದೆ ಅತ್ತೆ, ವ್ಯೂಸೇ ಆಗಿಲ್ಲ. ತುಂಬಾ ಬೇಜಾರಾಗ್ತಿದೆ ಅತ್ತೆ. ಅಯ್ಯೋ ಸೊಸೆ ಮುದ್ದು, ಯಾಕೆ ಹೆಂಗ್ ಬೇಜಾರು ಮಾಡ್ಕೊಂತೀಯಾ? ಬಿಡು. ಅಲ್ಲ, ಈ ಕಾಲದಲ್ಲಿ ಯಾರೇ ಒಳ್ಳೊಳ್ಳೆ ವಿಡಿಯೋನ ಯಾರೇ ನೋಡ್ತಾರೆ? ಯಾರು ನೋಡ್ತಾರೆ ಹೇಳು? ಬಿಟ್ಟಾಕು. ನೀನು ಯಾಕೆ ಹಂಗೆ ಆಡ್ತೀಯಾ? ಹೋಗ್ಲಿ ಬಿಡೆ. ಇವಾಗ ಒಂದು ವಿಡಿಯೋ ಮಾಡ್ಕೊಂಡಿದ್ದೀವಿ ಅಲ್ವೇನೆ ಸೊಸೆ ಮುದ್ದು, ಇದು ಅಪ್ಲೋಡ್ ಮಾಡು. ಅತ್ತೆ ಸೊಸೆ ಜಗಳ ಅಂತ ಆಗ್ತೀಯಾ? ಇಲ್ಲ ನಾನು ನಮ್ಮ ಅತ್ತೆ ಜೋರಾದ ಜಗಳ ಅಂತ ಆಗ್ತೀಯಾ? ಏನಾಗ್ತೀಯಾ ಹಾಕು. ತುಂಬಾ ಚೆನ್ನಾಗಿದೆ ಮಾತ್ರ. ನಾವು ಹಿಂಗೆ ಆಕ್ಟಿಂಗ್ ಮಾಡ್ತಾ ಇದ್ರೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಫಂಕ್ಷನ್ಗೆ ಹೋಗ್ಬಿಡೋಣ ಕಣೆ. ಅತ್ತೆ ಸೊಸೆ ಕಾರ್ಯಕ್ರಮಕ್ಕೆ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀವಲ್ವೇನೆ? ಹೌದು ಅತ್ತೆ, ನನಗೂ ಅದೇ ಆಸೆ. ನಾನು ನೀವಿಬ್ರು ಯಾವುದಾದ್ರೂ ಒಂದು ಚೆನ್ನಾಗಿರೋ ರಿಯಾಲಿಟಿ ಶೋ ಹೋಗ್ಬೇಕು. ಅಲ್ಲಿ ನಾವೇ ಈ ಗೇಮಲ್ಲೆಲ್ಲ ಗೆಲ್ಬೇಕು. ಆಮೇಲೆ ಅದ್ರ ಪ್ರೈಸ್ ಎಲ್ಲ ನಾನು ನೀವಿಬ್ಬರೇ ತಗೋಬೇಕು ಅಂತ ಆಸೆ ಇದೆ ಅತ್ತೆ. ಬಟ್ ಏನು ಮಾಡೋದು, ಎಲ್ಲೂ ಚಾನ್ಸಸ್ ಸಿಗ್ತಿಲ್ಲ. ಬಿಡಿ ಅತ್ತೆ, ಪರವಾಗಿಲ್ಲ. ಅದಕ್ಕೇನಂತೆ, ಬನ್ನಿ ಅತ್ತೆ. ಈಗ ನಾನು ನಿಮಗೆ ಟೀ ಮಾಡ್ಕೊಡ್ತೀನಿ. ನಾನು ಎಡಿಟ್ ಮಾಡ್ತಾ ಇರ್ತೀನಿ ವಿಡಿಯೋನ. ಅಲ್ಲಿ ಏನಾದರೂ ತಪ್ಪಾಗಿದ್ರೆ ಹೇಳಿ. ಆಮೇಲೆ ನೀವು ಲಾಸ್ಟಲ್ಲಿ ನಪ್ಪಿಟ್ರಿ ಅತ್ತೆ. ಒಂದು ಸ್ವಲ್ಪ ಹೊತ್ತು ನೀವು ನಿಂತ್ಕೋಬೇಕಿತ್ತು. ಆಮೇಲೆ ನಾನು ಕಟ್ ಅಂತ ಹೇಳಿದರೆ ನಾನು ಹೋಗಿ ಆಫ್ ಮಾಡ್ತಿದ್ದೆ. ಅಲ್ಲಿ ಏನು ಮಿಸ್ಟೇಕ್ ಆಯಿತೋ ಏನೋ, ನೀವು ಕಂಟಿನ್ಯೂಸ್ ಆಗಿ ಹೇಳ್ಬಿಟ್ರಿ ಅತ್ತೆ. ಪರವಾಗಿಲ್ಲ, ಬನ್ನಿ, ಅದನ್ನ ಕಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊತೀನಿ. ನಡಿ ನಡಿ ಸೊಸೆ ಮುದ್ದು, ಎಲ್ಲ ನಿಜ ಅನ್ಕೊಂಡಿರ್ತಾರೆ. ನಡಿ. ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆ ನಾವಿಬ್ರು ಜಗಳ ಆಡ್ತಿದ್ವಲ್ಲ ರಿಮೋಟ್ಗಾಗಿ, ಅದು ನಿಜ ಅನ್ಕೋಬಿಟ್ರಾ? ಇಲ್ಲ ಫ್ರೆಂಡ್ಸ್, ನಾವು ನಮ್ಮ ಅತ್ತೆ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ವಿ. ಒಂದು ಕಂಟೆಂಟ್ ಹುಡುಕ್ತಾ ಇದ್ವಿ. ಈ ಕಂಟೆಂಟ್ ಸಿಕ್ತು. ಅದಕ್ಕೆ ನಾನು ನಮ್ಮ ಅತ್ತೆ ವಿಡಿಯೋ ಮಾಡ್ಕೊಂಡು ಈಗ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಾನು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದೆ ಗೊತ್ತಾ ಅವತ್ತು ಕುಕಿಂಗ್ ವಿಡಿಯೋನ. ಇನ್ನು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಎಲ್ಲ ಚಿಕ್ಕ ಚಿಕ್ಕ ಬೌಲ್ಗೆಲ್ಲ ಹಾಕಿ ಎಷ್ಟು ಎಫರ್ಟ್ ಹಾಕಿ ಮಾಡಿದ್ದೆ ಗೊತ್ತಾ? ವ್ಯೂಸೇ ಬಂದಿಲ್ಲ. ವ್ಯೂಸೇ ಬಂದಿಲ್ಲ. ಅದು ತುಂಬ
ಬೇಜಾರಾಗ್ಬಿಡ್ತು. ಅದಕ್ಕೆ ಅತ್ತೆ ಹೇಳಿದ್ರು ಯಾಕೆ ಬೇಜಾರು ಮಾಡ್ಕೊಂತೀಯ, ಒಂದು ಒಳ್ಳೆ ಕಂಟೆಂಟ್ ಮಾಡೋಣ ಅಂತ. ಅದಕ್ಕೆ ಈ ಕಂಟೆಂಟ್ ಮಾಡಿ ಅತ್ತೆ ಸೊಸೆ ಜಗಳ ಅಂತ ಮಾಡಿದ್ದೀವಿ ಫ್ರೆಂಡ್ಸ್. ಇನ್ನೇನಂತೀರಾ ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಬೈ ಬೈ ಫ್ರೆಂಡ್ಸ್. ಇವಳು ನಮ್ಮ ಅತ್ತೆ ಶಾಂತ. ನೀವು ನಿಜ ಅನ್ಕೋಬಿಟ್ರಿ ಅಲ್ವಾ? ಇಲ್ಲ ಇಲ್ಲ ಅಪ್ಪ, ನಾವೇ ಜಗಳ ಆಡೋಣ ಹಾಡಿಲ್ಲ. ನನಗೇನು ಇಷ್ಟ ಅದು ನನ್ನ ಸೊಸೆಗೂ ಇಷ್ಟ, ನನ್ನ ಸೊಸೆಗೇನು ಇಷ್ಟ ಆಗುತ್ತೋ ನನಗೂ ಇಷ್ಟ ಆಗುತ್ತೆ. ಇನ್ನೇನು ಫ್ರೆಂಡ್ಸ್, ಬರೋಣ ಮತ್ತೆ. ಬಾಯ್.